ಮಾನ್ಯ ಸಭಾಧ್ಯಕ್ಷ ಒಂದೆರಡು ನಿಮಿಷ ಕೇಳ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷ, ಇವತ್ತು ನಮ್ಮ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಹರಿಯಾಣದಲ್ಲಿ, ಡೆಲ್ಲಿಲಿ, ಮಹಾರಾಷ್ಟ್ರದಲ್ಲಿ ಹೇಳಿದ್ದೇನೆ, ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ? ಮೊನ್ನೆಯಿಂದ ಅದನ್ನೇ ಕೇಳ್ತಿದ್ದೆ ನಾನು. ಇವತ್ತು ಎಲ್ಲ ಹೊಸ ಸಭೆ ಹೇಳಿ. ಮಾನ್ಯ ಸಭಾಧ್ಯಕ್ಷ, ನಮ್ದೇನಿದೆ, ಹುಡುಗರಿಗೆ ಕೆಲಸ ಕೊಡಿಸ್ಬೇಕು. ಇವತ್ತು ನಾನು MB ಪಾಟೀಲ್ ಸಾಹೇಬರಿಗೆ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಫಾಕ್ಸ್ಕಾನ್ ಅಲ್ಲಿ ಒಂದೇ ಕಡೆ ಇವರೆಲ್ಲ ಹೋಗಿ ವಿರೋಧ ಪಕ್ಷದವರಿಗೆ ಟೂರಿಸ್ಟ್ ಕರ್ಕೊಂಡೋಗಿ ತೋರಿಸ್ಬೇಕು. 50,000 ಜನಕ್ಕೆ ಕೆಲಸ ಕೊಡೋಂತ ಒಂದು ವಿಶೇಷವಾಗಿ ಸಿಟಿ ಏನು ಕ್ವೀನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಸಿಟಿಯಿಂದ ಹಿಡಿದು ಬದಲಾವಣೆ ತರಂತ ಒಂದು ಪ್ರಯತ್ನ ಮತ್ತೆ ಮಾತಾಡುದಿಲ್ವಾ? ಮುಗಿಸ್ರಿ, ಅವ್ರು ಹೇಳ್ತಾರೆ. ನೀವು ರಿಯಾಕ್ಷನ್ ಕಾರ್ಡ್ ಕೇಳಿಲ್ಲ. 30,000 ಜನಕ್ಕೂ ಕಂಟಿನ್ಯೂ. ತಾಲೂಕವ್ರು 500 ಜನಕ್ಕೂ ಇಲ್ಲ. ಕಂಟಿನ್ಯೂ ಮೀಟಿಂಗ್ ಮಾಡಿ ಅಂತ ರಂಗನಾಥ್ ಅವರೇ ಎಲ್ಲ ಆಚೆಯಿಂದ ಮಾತಾಡಿ. ನಮ್ ರಾಜ್ಯದವ್ರಿಗೆ ನಮ್ ತಾಲೂಕವ್ರಿಗೆ ಇಲ್ಲ. ಧೀರಜ್ ಯಾರ್ಯಾರು ಬೇಕು ತಂದು ಕೊಡಿ. ಅದನ್ನ ಯಾವ ರೀತಿ ನಮ್ಮ ಮಂತ್ರಿಗಳ ಜೊತೆ ರೆಕಾರ್ಡ್ ಮಾಡ್ಕೋಬೇಡಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಬೆಂಗಳೂರಲ್ಲಿ ಇವಾಗ ಮಾರ್ಚ್ ನಮ್ಮ ಅಶ್ವತ್ಥಣ್ಣ ಇದ್ದಾರೆ, ನೀರಿನ ಅಭಾವ ಶುರು ಆಗ್ಬೇಕಾಯ್ತು. ಇವತ್ತೇನು ಸರ್ಕಾರದವ್ರು ತೆಗೆದುಕೊಂಡಿರಂತ 5th ಫೇಸಿನ ಹಂತದಲ್ಲಿ ನೀರು ಟೀಕೆಹಳ್ಳಿಯಿಂದ ಕೊಡಿಸ್ತಾರಂತದ್ರಲ್ಲಿ ಈ ಅಭಾವ ಗೋಚರ ಆಗದಾರಂತ ಪರಿಸ್ಥಿತಿನ ನಿರ್ಮಾಣ ಮಾಡಿ ಇವತ್ತು ನಾನು ವಿಶೇಷವಾಗಿ DK ಶಿವಕುಮಾರ್ ಸಾಹೇಬ್ರು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಇವತ್ತು ಏರ್ಪೋರ್ಟ್ ನಿರ್ಮಾಣದಿಂದ ಹಿಡಿದು ಕ್ವೀನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಪಾರ್ಕಿಂದ ವಿಶೇಷವಾಗಿ ತರ್ತಾ ಇದ್ದಾವೆ. ಟ್ರಾಫಿಕ್ ಜಾಮ್ ತೆಗಿಬೇಕು ಅಂತಿದ್ದೀವಿ. ಇವತ್ತು ಟನಲಿನ ಮೂಲಕ ಟ್ರಾಫಿಕ್ ಜಾಮ್ಗಳನ್ನು ತೆಗೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರಲ್ಲಿ ಹೊರಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಬಹಳಷ್ಟು ಯೋಚನೆ ಮಾಡಿ ಇವತ್ತು ಅಭಿವೃದ್ಧಿಯ ಬಗ್ಗೆ ವಿರೋಧ ಪಕ್ಷದವರು ಎಷ್ಟೇ ವಿರೋಧ ಮಾಡಿದ್ರು ಸಹ ನಾವು ಅಭಿವೃದ್ಧಿಯ ದಿಕ್ಕಿನಲ್ಲಿ ಹೋಗುವಂತ ಪಥವನ್ನ ಕಡಿವಾಣ ಹಾಕಿ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ನಮ್ಮ ತಾಲೂಕು ವಿಚಾರ ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷ, ಡಿಲಿಮಿಟೇಷನ್ ಅನ್ನೋದು ಏನ್ ಇವಾಗ ಮರು ವಿಂಗಡಣೆ ಮಾಡ್ತಾ ಇದ್ರೆ ಮಾನ್ಯ ಸಭಾಧ್ಯಕ್ಷ, ನಿಮ್ಗೂ ಇದು ಬಹಳಷ್ಟು ಎಚ್ಚರವಾದಂತ ಅಂದು ಇಡೀ ಭಾರತ ದೇಶದಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಲ್ಲಿ ಕೊಟ್ಟಂತ ಆದೇಶ ಕೇಂದ್ರ ಸರ್ಕಾರದಿಂದ ಪಾಲಿಸುತ್ತಿರುವಂತವರು ಕರ್ನಾಟಕದವರು, ತಮಿಳುನಾಡವರು, ಕೇರಳದವರು ಮತ್ತು ಆಂಧ್ರ ಪ್ರದೇಶರು. ಇವತ್ತು ಮರು ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಫ್ಯಾಮಿಲಿ ಕಂಟ್ರೋಲ್ ಮಾಡಿರೋದ್ರಿಂದ ಮಕ್ಕಳುಗಳು ಒಂದು ಕುಟುಂಬಕ್ಕೆ 2 ಮಾಡಿರೋಂಥ ವಿಚಾರದಲ್ಲಿ ಇವತ್ತು ನಾವು ನೊಂದ್ಕೊಂಡು ಕೇಂದ್ರ ಸರ್ಕಾರದವರು ಹೇಳ್ತಾರೆ ಜನಗಣತಿ ಆಧಾರದ ಮೇಲೆ ರಾಜಕೀಯದ ಪ್ರತಿನಿಧಿ ಮಾಡ್ತೇವೆ ಅಂತ. ನಾನು ಮತ್ತೊಮ್ಮೆ ಪ್ರಶ್ನೆ ಕೇಳ್ತೇನೆ, ನಾವು ನಿಮ್ಗೋಸ್ಕರ ಗೌರವ ಕೊಟ್ಟು ಎಲ್ಲ ರೀತಿಯಲ್ಲೂ ಶಿಸ್ತುಬದ್ಧತೆಯಲ್ಲಿರುವಂಥ ಕುಟುಂಬದ ಕರ್ನಾಟಕ ರಾಜ್ಯದವರಿಗೆ ಇವತ್ತು ರಾಜಕೀಯದ ಒಂದು ಪ್ರತಿನಿಧಿಗಳನ್ನು ಕಡಿಮೆ ಮಾಡಿಕೊಂಡು ಉತ್ತರ ಪ್ರದೇಶರಿಗೆ, ಅಸ್ಸಾಮರಿಗೆ, ಬಿಹಾರ ಕೊಡುವಂಥದ್ದು ಎಷ್ಟು ನ್ಯಾಯ ಮಾನ್ಯ ಸಭಾಧ್ಯಕ್ಷ? ಈ ವಿಚಾರದಲ್ಲಿ ನಾವೆಲ್ಲ ವಿರೋಧ ಪಕ್ಷರು ಕೈ ಜೋಡಿಸಬೇಕು. ಇವತ್ತು ಅವ್ರು ಯಾವ ಪಕ್ಷನೇ ಇರಲಿ, ಮುಂದಿನ ಅವರ ಒಂದು ಸಂತತಿ ವಿಚಾರದಲ್ಲಿ ಪ್ರಶ್ನೆ ಬದುಕೋಸ್ಕರ ಹೋರಾಟ ಮಾಡಬೇಕು ಮಾನ್ಯ ಸಭಾಧ್ಯಕ್ಷ. ಕೊನೆಯದಾಗಿ ಇವತ್ತು ಯಾರು ಇದನ್ನ ವಿಚಾರನ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಗ್ರಾಮೀಣ ಪ್ರದೇಶದ ಮಾನ್ಯ ಸಭಾಧ್ಯಕ್ಷ 2 ಪ್ರಾಬ್ಲಮ್ ಇದೆ. ಒಂದು ಆನ್ಲೈನ್ ಪ್ರಾಬ್ಲಮ್, ಆನ್ಲೈನ್ ಗೇಮ್ಸ್ ಪ್ರಾಬ್ಲಮ್, ಒಂದು ಡ್ರಗ್ಸ್ ಪ್ರಾಬ್ಲಮ್. ಮೊನ್ನೆ ತಾನೇ 72 crores rupees MDMA ಮತ್ತೆ ಹೆರಾಯಿನ್ ಮತ್ತೆ ಕೊಕೇನ್ ಸಿಕ್ಕಿದೆ ಮಾನ್ಯ ಸಭಾಧ್ಯಕ್ಷ. ಈಗ ಮೊದಲೆಲ್ಲ ಕೊಕೇನು ಹೊಸ ಕ್ರೀಮ್ ಲೇಯರ್ಸ್ ಅಡಿಕ್ಷನ್ ಆಗ್ಬಿಟ್ಟಿದ್ದು. ಈಗ ಸುಮಾರಾಗಿ ಹಳ್ಳಿ ಜನನು ಕೊಕೇನ್ ಯೂಸ್ ಮಾಡೋಂಥ ಸಂದರ್ಭಗಳನ್ನು ನಿರ್ಮಾಣ ಆಗ್ತಿರೋಂಥದ್ದು, ಹೆರಾಯಿನ್, ಗಾಂಜಾ ನಿರ್ಮಾಣ ಆಗ್ತಿರೋದನ್ನ ತಡೆ ಹಿಡಿಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆಯಲ್ಲಿ ಇನ್ನು ಬಲಪಡಿಸಬೇಕಾದಂಥ ಸಂದರ್ಭ ನಿರ್ಮಾಣ ಆಗಿದೆ ಮಾನ್ಯ ಸಭಾಧ್ಯಕ್ಷ. ಇವತ್ತು ಆನ್ಲೈನ್ ಗೇಮ್ ಜಾಸ್ತಿ ಹೊತ್ತು ಟೈಮ್ ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ವಿಚಾರಗಳು ನಮ್ಮ ಗ್ರಾಮಾಂತರ ಇದು ಪ್ರದೇಶದಲ್ಲಿ ಯುವ ಜನರು, ಮಹಿಳೆಯರು ಇನ್ವಾಲ್ವ್ ಆಗ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ನೀವು ಓಪನ್ ಮಾಡಿ ಮಾನ್ಯ ಸಭಾಧ್ಯಕ್ಷ, ಆನ್ಲೈನ್ ಅಲ್ಲಿ ರಮ್ಮಿಯಿಂದ ಹಿಡಿದು ಕ್ರಿಕೆಟ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ನೀವು 10 ರೂಪಾಯಿಂದ ಹಿಡಿದು 10 ಲಕ್ಷ ತನಕ ಬೆಟ್ಟಿಂಗ್ ಮಾಡೋದು ಏನು ಇದು ಮಾನ್ಯ ಸಭಾಧ್ಯಕ್ಷ? ಕಾನೂನು ವ್ಯವಸ್ಥೆ ಏನಾಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ ಬರೋದಿದು ಯಾವ ರೀತಿ? ಇದು ಇಂಟರ್ನೆಟ್ ಅಲ್ಲಿ ಮತ್ತು ಆನ್ಲೈನ್ ಅಲ್ಲಿ ಇದನ್ನ ತಡೀಲಿಕ್ಕೆ ಆಗೋದಿಲ್ವಾ? ಪ್ರತಿಯೊಬ್ಬನು ಇವತ್ತು ಏನೋ ಒಂದು ಟೆಂಪ್ಟ್ ಆಗ್ತಾನೆ, ಫಸ್ಟ್ ಫೇಸ್ ಅಲ್ಲಿ, ಸೆಕೆಂಡ್ ಅಡಿಕ್ಷನ್ ಹೋಗ್ತಾನೆ, 3rd ಸ್ಟೇಜ್ ಅಲ್ಲಿ ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊತಾನೆ. ಸರ್ ರಘುಮೂರ್ತಿ ಅವರೇ, ಇದು ಒಂದ್ ನಿಮಿಷ ಸಭಾಧ್ಯಕ್ಷ, ಒಂದ್ ನಿಮಿಷ ಕೇಳ್ಕೊತೀನಿ. ಅವ್ರು ನನ್ನ ಫ್ರೆಂಡ್ ಸಾಹೇಬ್ರು ನಂಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನೀವು
ಲಿಕ್ಕರ್ ಬಗ್ಗೆ ಮಾತಾಡಿದ್ದು ಕೆಲ ಹಾಸ್ಯ ಚಟಾಕಿ, ಅದನ್ನ ಸೀರಿಯಸ್ ತಗೊಳ್ಳೋದೇನು ಬೇಡ. ಏನಾದ್ರು ರೆಕಾರ್ಡ್ ಹೋಗಿದ್ರೆ ದಯಮಾಡಿ ತೆಗ್ಸಾಕಿ. ಕೃಷ್ಣಮಣ ಆಯ್ತು. ಈಗ ಎರಡು ವಿಚಾರ ಮಾನ್ಯ ಸಭಾಧ್ಯಕ್ಷ, ಸಿಲ್ಕ್ ಮತ್ತು ಮಿಲ್ಕ್ ನಮ್ಮ ತುಮಕೂರು ಜಿಲ್ಲೆದು ಮಾನ್ಯ ಅಲ್ಲ, ಅದನ್ನೆಲ್ಲ ಬಿಟ್ಟು ಬೇರೆ ಮಾತಾಡಿ. ಈಗ ಲಾಸ್ಟ್ ಮಾತ್ರ ಆಯ್ತಾ ನಿಮ್ಮ ಜಿಲ್ಲೆ ಅಂತ ಹೇಳಿ? ಪ್ರಾಬ್ಲಮ್ ಇದು ಕೇಳ್ಕೊಳ್ಳಿ. ಟೈಮ್ ಆಯ್ತು. ನೀವು ಏನ್ ಹೇಳ್ತೀರಿ, ಹಸು ಸಾಕ್ಬಿಡು ಒಂದ್ ಕುಟುಂಬ ಉದ್ಧಾರ ಆಗ್ಬಿಡುತ್ತೆ ಅಂತೀರಿ. 10 ನಿಮಿಷ ಯಾರಿಗೂ ಗೊತ್ತಾಗ್ತಿಲ್ಲ. ಒಂದ್ ಹಸು ಇಟ್ಕೊಂಡ್ರೆ ಇಡೀ ಕುಟುಂಬ ಕಮಿಟ್ಮೆಂಟ್ ಇದೆ ಮಾನ್ಯ ಸಭಾಧ್ಯಕ್ಷ. ಬೆಳಗ್ಗೆ ರಾತ್ರಿ ವರ್ಕ್ ಮಾಡ್ಬೇಕು. ಆಚೆ ಹೋಗಿ ಕೂಲಿ ಮಾಡಿದ್ರೆ 500 ರೂಪಾಯಿ 1000 ರೂಪಾಯಿ ಸಿಗುತ್ತೆ. ಹಸು ಹಿಡ್ಕೊಂಡ್ರೆ ನೀವು ಕೊಡ್ತಾ ಇರೋಂಥ ರೇಟ್ಗೆ 500 ರೂಪಾಯಿ ಒಬ್ಬನಿಗಾಗಲ್ಲ. ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಇವತ್ತು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿ ಅದನ್ನ ನೇರವಾಗಿ ರೈತನಿಗೆ DBT ಮೂಲಕ ತಲುಪುವಂತ ಒಂದು ಪ್ರಯತ್ನ ನಮ್ಮ ಸರ್ಕಾರ ಮಾಡಬೇಕು. ಇದು ಸಿಲ್ಕು ಇವತ್ತು ನಮ್ದು ಸೀಡ್ ಏರಿಯಾ ಮಾನ್ಯ ಸಭಾಧ್ಯಕ್ಷರೇ, ಸೀಡ್ ಏರಿಯಾ ಅಂತ ಏನು ಕಂಟಿನ್ಯೂ ಮಾಡಿ. ಸೀಡ್ ಏರಿಯಾ ಮಾನ್ಯ ಸಭಾಧ್ಯಕ್ಷರೇ, ಏನಂದ್ರೆ ಆಟೋಮೆಟಿಕ್ ರೀಲಿಂಗ್ ಮಿಷಿನ್ಸ್ ಹೊಸದಾಗಿ ಬಂದಿದೆ ಚೈನಾದಿಂದೆಲ್ಲ, ಇವಾಗ ಶುರು ಮಾಡಿಬಿಟ್ಟಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಹರಿಸಬೇಕು. ನಮ್ಮ ಸೀಡ್ ಏರಿಯಾದಲ್ಲಿ ನಾವು ಬೆಳಿಲಿಲ್ಲ ಅಂದ್ರೆ ಇವತ್ತು ಕೋಲಾರು, ರಾಮನಗರ, ಚನ್ನಪಟ್ಟಣ ಯಾರಿಗೂ ಸೀಡ್ ಇಲ್ಲ ಅಂದ್ರೆ ಬೆಳಿಲಿಕ್ಕೆ ಆಗಲ್ಲ ಗೂಡುಗಳನ್ನ. ಆ ಕಾರಣಕ್ಕೋಸ್ಕರ ಕುಣಿಗಲ್ ತಾಲೂಕಿನ ಸೀಡ್ ಏರಿಯಾಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ಇವತ್ತು ಸಿಲ್ಕಿನ ವಿಚಾರದಲ್ಲಿ ಏನು ಬೋನಸ್ ಕೊಡ್ತಾರೆ 120 ಜಾಸ್ತಿ ಮಾಡಿ ಇವತ್ತಿನ ಎಲ್ಲ ಪೋಷಕ ಧನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ವಿಶೇಷ ನಿಮ್ಮ ಮೂಲಕ ಸರ್ಕಾರಕ್ಕೆ ಕೇಳ್ತೇನೆ. ಹಾಗೇನೆ ಇವತ್ತು ನನಗೆ ಎಲ್ಲ ಡಿಪಾರ್ಟ್ಮೆಂಟ್ ಸಹಕಾರ ಇದೆ. ಕೋಆಪರೇಟಿವ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಇಲ್ಲ, ನೋವನ್ನ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀವಿ. ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಲ್ಲ ಇಲ್ಲಿ, ಪರಮೇಶ್ವರ್ ಸರ್. ನೀವು ಸೆಂಟ್ರಲ್ ಗವರ್ಮೆಂಟ್ ಇಂದ ಮೊದಲೇ ನಮಗೆ ಕೊಡ್ತಾ ಇರೋ ಲೋನ್ ಕಡಿಮೆ ಇದೆ. ಅದಲ್ಲದೆ ಇಲ್ಲಿರೋಂಥ ಕೋಆಪರೇಟಿವ್ ಮಿನಿಸ್ಟ್ರು ನಮ್ಮ ಕುಣಿಗಲ್ ಕೊಡೋಂಥ ಲೋನ್ಗಳ ವಿಚಾರದಲ್ಲಿ ಅನ್ಯಾಯ ನಡೀತಾ ಇರೋಂಥದ್ದನ್ನು ನಿಮ್ಮ ಮೂಲಕ ಇವತ್ತು ಹೇಳಲಿಕ್ಕೆ ದುಃಖ ಆಗ್ತಿದೆ ಮಾನ್ಯ ಸಭಾಧ್ಯಕ್ಷ. ರಘುಮೂರ್ತಿ ಅವರೇ, ಏನು ಕೊನೆದಾಗಿ ಹೇಳ್ತೀನಿ, ರಘುಮೂರ್ತಿ ಸ್ಟಾರ್ಟ್ ಮಾಡಿ. ಈಗ ನೀವು ನಮ್ಮ ಸರ್ಕಾರದ ಆಯವ್ಯಯ ವಿಚಾರದಲ್ಲಿ ಬಹಳ ಸಮರ್ಥವಾಗಿ ಆರ್ಥಿಕ ಶಿಸ್ತನ್ನು ಕಾಪಾಡಿ ಮಾತಾಡಬೇಡಿ. ಇವತ್ತು ಪ್ರಶಂಸೆ ಆಯ್ತು, ನೀವು ರಘುಮತಿ ಮಾತಾಡಿ. ಓಕೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ ಭಾಗೀರಥಿ, ಬೇಗ ಫಾಸ್ಟ್ ಕೊಡ್ತೇನೆ. ಸಭಾಧ್ಯಕ್ಷರೇ, ನನಗೆ 25-26ನೇ ಸಾಲಿನಲ್ಲಿ ಬಜೆಟ್ ಮೇಲೆ ದೇವೇಗೌಡ ಅಂತ ಕಾಯ್ತಿದ್ದಾರೆ. ಅವರು ಸೀನಿಯರ್ಸ್ ಆದ್ರೂ ಸಮಾಧಾನದಿಂದ ನೀವು ಯಾಕೆ ಇಷ್ಟು ಕಡಿಮೆ ಹೋಗ್ಲಿಕ್ಕೆ ಊರಿಗೆ? ಇಲ್ಲ, ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಮುಖ್ಯಮಂತ್ರಿಗಳು ಬುದ್ಧ, ಬಸವ, ಅಂಬೇಡ್ಕರ್ ಇವರ ತತ್ವಗಳ ಆದರ್ಶಗಳಿಗೆ ಪೂರಕವಾದಂತಹ ಒಂದು ಬಜೆಟ್ ಅನ್ನ 16ನೇ ಬಾರಿ 25-26ನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳಷ್ಟು ವಿಷಯಗಳು ಇಲ್ಲಿ ಚರ್ಚೆ ಆಗಿದೆ. ಬಹಳಷ್ಟು ಜನ ಹಿರಿಯರು ಮಾತಾಡಿದ್ದಾರೆ, ಎಲ್ಲ ಪಕ್ಷದವರು ಮಾತನಾಡಿದ್ದಾರೆ. ನಮ್ಮ ಕಾಂಗ್ರೆಸ್ನವರು ಬಹಳಷ್ಟು ಜನ ನಮ್ಮ ಮುಖ್ಯಮಂತ್ರಿಗಳ ಬಡ್ಜೆಟನ್ನು ನಾವೆಲ್ಲರೂ ಅದು ಉತ್ತಮವಾದ ಬಡ್ಜೆಟ್ ಅಂತ ಹೇಳ್ತೀವಿ. ವಿರೋಧ ಪಕ್ಷದವರು ಅದೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ರಿಗೂ ಈಗಾಗಲೇ ಗೊತ್ತಿರ್ತಕ್ಕಂಥ ವಿಷಯ, ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ನೀವು ಸಮಯ ಮಾಡಿದ್ದೀರಿ. ಅದಕ್ಕೋಸ್ಕರ ನಾನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಕ್ಷೇತ್ರ ನಮಗೆ ಭದ್ರಾ ಮೇಲ್ದಂಡೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಈ ಭದ್ರಾ ಮೇಲ್ದಂಡೆ ಯೋಜನೆ 4 ಜಿಲ್ಲೆಗಳಿಗೆ, ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು 4 ಜಿಲ್ಲೆಗಳಿಗೆ ಸಂಬಂಧಿಸಿದಂಥ ಒಂದು ಯೋಜನೆ. ಈ ಯೋಜನೆಯಲ್ಲಿ ಸುಮಾರು 12 ತಾಲೂಕುಗಳು ಸೇರ್ಪಡ್ತವೆ.